ವಿಶ್ವದಲ್ಲಿಯೇ ಪ್ರಪ್ರಥಮವಾಗಿ ಈ ಕ್ಷೇತ್ರದಲ್ಲಿ ನೆಲೆಸಿದ ಆದಿಶಕ್ತ್ಯಾತ್ಮಕ ನವಗ್ರಹ ಲಕ್ಷ್ಮೇಶ್ವರಿ ಅಮ್ಮನವರ ವಿಜೃಂಭಣೆಯ ರಥೋತ್ಸವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ನಡೆಯಿತು. ತಾಲೂಕಿನ ಕೋಲಾಳ ಹೋಬಳಿಯ ನೀಲಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶ್ರೀ ಕ್ಷೇತ್ರ ಹನುಮಂತಪುರದಲ್ಲಿ ನೆಲೆಸಿರುವ ಪುರಾತನ ಕಾಲದ ಶ್ರೀಶಕ್ತಿ ದೇವತೆಯ ನವಗ್ರಹ ಲಕ್ಷ್ಮೇಶ್ವರಿ ದೇವಿಯ ಅದ್ಧೂರಿ ಮಹೋತ್ಸವ ಕಣ್ಮನ ಸೆಳೆಯುವಂತಿತ್ತು. ಇನ್ನು ಮುಂಜಾನೆಯಿಂದಲೇ ಗಂಗೆ ಪೂಜೆ, ಹೋಮ ಹವನಗಳು, ಅಭಿಷೇಕ, ಪೂಜಾ ಕೈಕರ್ಯಗಳು, ಮೆರವಣಿಗೆಯೊಂದಿಗೆ ಸಡಗರ ಸಂಭ್ರಮದಿಂದ ನಡೆದ ಈ ರಥೋತ್ಸವದಲ್ಲಿ ಭಕ್ತರು ದೇವಿಗೆ ಪ್ರಾರ್ಥಿಸಿ ಭಕ್ತಿ ಭಾವದಲ್ಲಿ ಮಿಂದೆದ್ದರು. ರಾಜ್ಯ ಸೇರಿದಂತೆ ಹೊರ ರಾಜ್ಯದಿಂದಲೂ ಭಕ್ತ ಸಮೂಹವನ್ನ ಹೊಂದಿರುವ ಶ್ರೀಮಾತೆಯು ನಂಬಿ ಬಂದ ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನ ಈಡೇರಿಸುವ ಜಗನ್ಮಾತೆಯಾಗಿ ಇಲ್ಲಿ ನೆಲೆಸಿ ಸುತ್ತಮುತ್ತಲ ಗ್ರಾಮಗಳನ್ನ ಸದಾ ಕಾಯುತ್ತಿರುವ ಶಕ್ತಿ ದೇವತೆಯ ಪುಣ್ಯಕ್ಷೇತ್ರವಾಗಿದೆ. ವಿಶೇಷವಾಗಿ ಇಲ್ಲಿನ ಪವಾಡಗಳು ಮನೆ ಮಾತಾಗಿ ಶ್ರೀಮಾತೆ ಸನ್ನಿಧಿಯಲ್ಲಿ ಹೋಮ ಡಬ್ಬದಲ್ಲಿ ಮಾತನಾಡಿ ತನ್ನ ಭಕ್ತರ ಸಕಲ ಕಷ್ಟಗಳನ್ನ ಪರಿಹರಿಸುವ ಮೂಲಕ ತನ್ನನ್ನ ನಂಬಿ ಬಂದ ಅದೆಷ್ಟೋ ಸಂಕಟದಲ್ಲಿರುವ ಜನರಿಗೆ ಎಲ್ಲವನ್ನ ಕರುಣಿಸುವ ಕರುಣಾಮಯಿ ಈ ತಾಯಿ. ತ್ರಿಮೂರ್ತಿಗಳು ನವಗ್ರಹ ದೋಷಗಳನ್ನ ನಿವಾರಣೆ ಮಾಡಿಕೊಂಡ ಕ್ಷೇತ್ರವಾಗಿ ಹೆಸರು ಪಡೆದಿರುವಂತಹ ಸನ್ನಿಧಾನ ಎಂಬ ಪ್ರತೀತಿ ಇದ್ದು, ಇಲ್ಲಿ ವಿಶೇಷವಾಗಿ ಡಬ್ಬದಲ್ಲಿ ಅಮ್ಮನವರ ಶಬ್ದಗಳು ಕೇಳಿಬಂದು ಪವಾಡದಂತೆ ಭಕ್ತರಿಗೆ ಒಳಿತು ಉಂಟಾದ ಅನೇಕ ಭಕ್ತರು ತಮ್ಮ ಮನದಾಳದ ಮಾತುಗಳನ್ನ ಹಂಚಿಕೊಂಡಿದ್ದಾರೆ. ಯಾವುದೇ ಜಾತಿ ಧರ್ಮವಿಲ್ಲದೆ ಸರ್ವಧರ್ಮೀಯರನ್ನ ಸದಾ ಕೈಬೀಸಿ ಕರೆಯುತ್ತಿರುವ ಶ್ರೀ ಕ್ಷೇತ್ರ ಪಾಲಕಿಯಾದ ಶ್ರೀ ಆದಿಶಕ್ತ್ಯಾತ್ಮಕ ನವಗ್ರಹ ಲಕ್ಷ್ಮೇಶ್ವರಿ ಶ್ರದ್ಧಾ ಭಕ್ತಿಯಿಂದ ನೆನೆದು ಬಂದ ಬಹುತೇಕ ಜನರಿಗೆ ಆರೋಗ್ಯ ಸಿರಿ ಸಂಪತ್ತನ್ನ ಆಶೀರ್ವದಿಸಿ ಇಷ್ಟಾರ್ಥ ಸಿದ್ಧಿಯಾಗಿ ಕೆಲವೇ ದಿನಗಳಲ್ಲಿ ಪರಿಹಾರ ಕಲ್ಪಿಸುವ ಅನೇಕ ನಿರ್ದೇಶನಗಳನ್ನ ಕಾಣಬಹುದಾಗಿದೆ. ಇನ್ನು ಪ್ರತಿ ವರ್ಷದಂತೆ ಈ ದೇವಾಲಯದಲ್ಲಿ ಭಕ್ತರು ದೇವಿಗೆ ಆರತಿಯನ್ನ ಮಾಡಿ ತಮ್ಮ ಹರಕೆಗಳನ್ನ ತೀರಿಸಿಕೊಂಡು ಸಂತೋಷದಿಂದ ಶ್ರೀಮಾತೆಯ ಹೂವಿನ ಅಲಂಕಾರ, ಮೆರವಣಿಗೆ, ರಥೋತ್ಸವವನ್ನ ಕಣ್ತುಂಬಿಕೊಂಡು ಭಕ್ತಿಯಲ್ಲಿ ತಲ್ಲೀನರಾಗಿ ದೇವಿಯ ಕೃಪೆಗೆ ಪಾತ್ರರಾಗ್ತಾರೆ. ಶ್ರೀ ಕ್ಷೇತ್ರಕ್ಕೆ ತುಮಕೂರು ಜಿಲ್ಲೆಯ ಹಲವಾರು ಮಠಾಧೀಶರು ಆಗಮಿಸಿ ರಾಜ್ಯದ ಮೂಲೆ ಮೂಲೆಯಿಂದ ಬಂದಂತಹ ಭಕ್ತಾದಿಗಳಿಗೆ ತಮ್ಮ ಪ್ರವಚನಗಳ ಮೂಲಕ ಸುಂದರ ಜೀವನ ನಡೆಸುವಂತೆ ಆಶೀರ್ವಚನಗಳನ್ನ ನೀಡಿ ಸಮಾಜವನ್ನ ಸುಧಾರಿಸುವ ಕೆಲಸ ಮಾಡುತ್ತಾ ಈ ರಥೋತ್ಸವದ ಯಶಸ್ವಿಗೆ ಪಾತ್ರರಾದರು. ಪ್ರತಿ ವರ್ಷವೂ ಏಕಾದಶಿ, ದ್ವಾದಶಿ ದಿನದಂದು ಶಕ್ತಿಪೀಠದಲ್ಲಿ ಕಲ್ಯಾಣೋತ್ಸವ, ರಥೋತ್ಸವ, ಉಯ್ಯಾಲೋತ್ಸವ ನಡೆದು ಭಕ್ತ ವೃಂದದವರಿಂದ ಅನ್ನದಾಸೋಹವನ್ನ ಏರ್ಪಡಿಸಲಾಗಿತ್ತು. ಸಾವಿರಾರು ಭಕ್ತಾದಿಗಳು ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವಿಯ ದರ್ಶನ ಪಡೆದು ಪುನೀತರಾದರು. ಇಲ್ಲಿ ದೇವಸ್ಥಾನದಲ್ಲಿ ಏನು ಪವಾಡಗಳು ನಡೆಯುತ್ತೆ ಅಂತ ಅಂದರೆ, ಇಲ್ಲಿ TV9 ಈಗೂ ಉಂಟೆ ಕಾರ್ಯಕ್ರಮದ ನಾರಾಯಣ ಸ್ವಾಮಿ ಅವರು ಒಂದು ಕಾರ್ಯಕ್ರಮನ ಮಾಡಿದ್ರು. ನಾವು ಮಾಡಬೇಡಿ, ಏನು ಬೇಡ, ನಾವು ಆ ರೀತಿ ಯಾವುದೇ ರೀತಿ ಇದು ಮಾಡೋದು ಬೇಡ ಅಂತ ನಾವು ವೈಯಕ್ತಿಕವಾಗಿ ನಮ್ಮ ಒಂದು ಸೀಮಿತವಾಗಿ ಇದು ಮಾಡ್ಕೊಂಡಿದ್ದೀವಿ ಪೂಜೆನ ಅಂತ ನಾವು ಹೇಳಿದಾಗ ಅವರು ಇಲ್ಲ ಸ್ವಾಮಿಗೆ ಅವಕಾಶ ಮಾಡಿಕೊಡ್ಲೇಬೇಕು, ಇದು ಸಾರ್ವಜನಿಕರಿಗೆ ಎಲ್ಲರಿಗೂ ಒಳ್ಳೆಯದಾಗಬೇಕು, ಒಬ್ಬರಿಗಲ್ಲ ಅಂತೇಳಿ ಅವ್ರು ಹೇಳ್ಕೊಂಡಾಗ ಅವರು ವಿಚಾರವನ್ನು ಇದು ಮಾಡೋದು ಒಮ್ಮತವನ್ನು ಅಮ್ಮನವನ್ನ ಅಪ್ಪಣೆ ಕೇಳಿ ಮಾಡಿದ್ವಿ. ಅದೇ ರೀತಿಯಾಗಿ ಹೋಮದ ಒಂದು ಡಬ್ಬದಲ್ಲಿ ಶಬ್ದವನ್ನು ಹೊರಹೊಮ್ಮುತ್ತೆ. ಆ ಒಂದು ಶಬ್ದದಿಂದ ಭಕ್ತಾದಿಗಳು ಹೇಳ್ತಾರೆ. ಆ ಶಬ್ದ ಕೇಳಿದಂಥ ಭಕ್ತಾದಿಗಳಿಗೆ ಅನೇಕ ರೀತಿಯಲ್ಲಿ ಒಳ್ಳೆಯದಾಗಿರುವಂಥ ನಿದರ್ಶನಗಳಿದ್ದಾವೆ. ಇವತ್ತಿನ ದಾಸೋಹ ಸೇವೆ ಮಾಡಿದರೆ ರಘು ಅಂತೇಳಿ ನಮ್ಮ ಸಿದ್ಧಗಂಗಾ ಮಠದ ಭಕ್ತರು ಅಲ್ಲದೆ ಅಲ್ಲಿನ ವಿದ್ಯಾರ್ಥಿ ಕೂಡ ಅವರು ಬಂದು ಇಲ್ಲಿ ಏನು ಕೇಳ್ತಾರೆ, ನಮಗೆ ಸಂತಾನ ಫಲ ಇಲ್ಲ, ಸಂತಾನ ಫಲ ನಮಗೆ 2 ಒಟ್ಟಿಗೆ ಆಗಬೇಕು ಅಂತೇಳಿ ಹೇಳ್ಕೊತಾರೆ ನಮ್ಮವರೆಲ್ಲ. ಹಂಗಾಗಿ ಈ ಕ್ಷೇತ್ರದಲ್ಲಿ ಅವ್ರಿಗೆ 2 ಹೆಣ್ಣು ಮಕ್ಕಳು ಒಂದೇ ಸಾರಿ ಜನಿಸ್ತಾರೆ. ಅದು ವಿಶೇಷವಾದಂತಹ ಪವಾಡ. ಆ ಪವಾಡದಿಂದ ಇವತ್ತಿನ ದಿನ ಅವರು ವರ್ಷ ಕೂಡ ಇಷ್ಟೇ ಜನ ಭಕ್ತಾದಿಗಳು ಬಂದರೂ ಕೂಡ ಅನ್ನದಾಸೋಹ ಸೇವೆನ ರಥೋತ್ಸವ ಕಾಲದಲ್ಲಿ ಅವರು ನಡೆಸ್ಕೊಂಡು ಹೋಗುವಂಥ ಪ್ರತೀತಿ ಇದೆ. ಅದೇ ರೀತಿಯಾಗಿ ಇಲ್ಲಿ ನಮಗೆ ಇಲ್ಲೇ ಬಂದಿರುವಂತಹ ನಮ್ಮ ಇನ್ನೊಬ್ಬರು ಅಶ್ವಗುಂಟೆಯ ಮಾನಸಿಕವಾಗಿ ಇದಾಗಿದ್ದು ಅಣ್ಣ ಇದಾದಾಗ ಅವ್ರು ಕೇಳ್ತಾರೆ, ಇದು ಎಲ್ಲೂ ಗುಣ ಆಗಲ್ಲ, ನಾವು ಎಲ್ಲಾದರೂ KRS ತಂದುಕೊಡ್ಬೇಕು ಅಂತ ಹೇಳಿದ್ರೆ ಅವ್ರು ನೋಡ್ಕೊಳಕ್ಕಾಗಲ್ಲ, ಮಾನಸಿಕವಾಗಿ ತುಂಬ ನಿಂತ್ಬಿಟ್ಟಿದ್ದಾರೆ ನಮ್ಮ ಅಣ್ಣ, ಆಗಲ್ಲ ಅಂತಂದಾಗ ಅವರು ಕೈ ಬಿಚ್ಚಿದ್ರೆ ಯಾರನ್ನ ಬೇಕಾದ್ರೂ ಹೊಡೆದ್ಬಿಟ್ಟು ತಲೆ ಹೊಡೆದು ಹಾಕಿ ಇದು ಮಾಡುವಂಥದ್ದು, ಯಾರಿಗಾದ್ರೂ ಏನು ತಂದಾದ್ರೂ ಹೊಡೆದ್ಬಿಡುವಂಥದ್ದು ಪದ್ಧತಿ ಇತ್ತು. ಆಗ ಕೈ ಕಟ್ಟಿ ಕರ್ಕೊಂಬರ್ತಾರೆ ಈ ಕ್ಷೇತ್ರಕ್ಕೆ. ಅವಾಗ ನಮ್ಮ ಅಮ್ಮನವ್ರನ್ನ ನಾವು ಪ್ರಾರ್ಥನೆ ಮಾಡಿ ಕೇಳಿದಾಗ ಅಮ್ಮನವರು ಇಲ್ಲಿ ಆಶೀರ್ವಾದ ಮಾಡ್ತಾರೆ, ಒಳ್ಳೆಯದಾಗುತ್ತೆ. ಆಗ 3 ದಿನದಲ್ಲಿ ಅವರು ಮಾನಸಿಕ ರೋಗದಿಂದ ಗುಣ ಆದಂಥ ನಿದರ್ಶನ. ಹಾಗಾಗಿ ಇಂಥ ಪವಾಡಗಳು ಹಲವಾರು ಈ ಕ್ಷೇತ್ರದಲ್ಲಿ. ಎಷ್ಟು ವರ್ಷದ ಇತಿಹಾಸ ಇದೆ ಈ ಕ್ಷೇತ್ರಕ್ಕೆ ಹಿಂದಿನ ಹಲವಾರು ವರ್ಷಗಳ ಇತಿಹಾಸ ಇದೆ.
ಆದರೆ ಏನಾಗಿತ್ತು ಇಂದಿನಿಂದ ನಮ್ಮ ಹಿರಿಯರು ಸುಮ್ಮನೆ ಪೂಜೆ ಮಾಡ್ತಾ ಚಿಕ್ಕದಾಗಿತ್ತು ಗುಡಿ. ಅದು ಪ್ರಬುದ್ಧಮಾನಕ್ಕೆ ಇಲ್ಲ ಕಂಡಿರಲಿಲ್ಲ. ನಮ್ಮ ಇದಕ್ಕೆ ಸೀಮಿತವಾಗಿತ್ತು, ನಮ್ಮ ಕುಟುಂಬಕ್ಕೆ ಏನಿದೆ ಅಷ್ಟಕ್ಕೆ, ನಮ್ಮ ವಂಶ ಪರಂಪರೆ ಅಷ್ಟಕ್ಕೆ ಸೀಮಿತವಾಗಿತ್ತು. ಆ ಒಂದು ಅಮ್ಮನವರು ನಮಗೆ ದರ್ಶನವನ್ನು ನೀಡಿ ಸರ್ಪದ ರೀತಿಯಲ್ಲಿ ಕೂಡ ಇವತ್ತು ನೀವು ನೋಡ್ಬೋದು ನಮ್ಮ ಜೊತೆ ಸರ್ಪ ಯಾವ ರೀತಿಯಾಗಿ ಓಡಾಡ್ಕೊಂಡು ಟಿ ವಿ 9 ಮಾಧ್ಯಮದಲ್ಲೆಲ್ಲ ಇವತ್ತು ಬೇಕಾದ್ರೆ ವಿಡಿಯೋಗಳಿದ್ದಾವೆ ನಮ್ಮ ಹತ್ರ ಎದುರುಗಡೆ ಬಂದು ಅದು ಫಂಕ್ಷನ್ ಮಾಡಿರುವಂಥ ವಿಡಿಯೋಗಳಲ್ಲಿ ನಿಮಗೆ ತೋರಿಸ್ತೇನೆ. ಆ ರೀತಿಯಾಗಿ ಅಮ್ಮನವರು ಇರೋದು ಇಲ್ಲಿ ಈ ಕ್ಷೇತ್ರಕ್ಕೆ 2 ದಿನ 3 ಸಾರಿ 4 ಸಾರಿ ಬಂದಂಥವ್ರು ಸರ್ಪನ ನೋಡಿಲ್ಲ ಅನ್ನೋಂತಹ ನಿದರ್ಶನ ಇಲ್ಲವೇ ಇಲ್ಲ. ಆ ರೀತಿಯಾಗಿ ಹೇಳ್ತಾ ಇದೆ. ವೈಜ್ಞಾನಿಕವಾಗಿ ನಾವು ಯೋಚನೆ ಮಾಡಿದಾಗ ಆಧ್ಯಾತ್ಮ ಕೂಡ ಒಂದು ರೀತಿ ವಿಜ್ಞಾನ ಅಂದರೆ ಸೈನ್ಸ್ ಇಸ್ ಫಿಲಾಸಫಿ ಸ್ಟಾರ್ಸ್ ಗಾಡಿ ಬೇರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇವೆ. ಅದು ಸೂಕ್ಷ್ಮ ವಿಜ್ಞಾನ. ಇದು ನಮ್ಮ ಕಣ್ಣಿಗೆ ಕಾಣುವಂಥದ್ದನ್ನು ನಾವು ವಿಜ್ಞಾನ ಅಂತ ಸೂಕ್ಷ್ಮವಾದಂತಹ ವಿಜ್ಞಾನ. ನಮ್ಮಲ್ಲಿ ಆಗದೇ ಇರೋ ವೈಜ್ಞಾನಿಕವಾಗಿ ಆಗದೇ ಇರೋವಂಥದ್ದನ್ನು ಕೂಡ ಸಾಧನೆ ಮಾಡುವಂತಹ ಒಂದು ರೀತಿಯ ಕ್ಷೇತ್ರ. ಇಲ್ಲಿ ಪವಾಡಗಳನ್ನು ಹೇಳೋದಕ್ಕೆ 100,000 ಸಾವಿರಾರು ಪವಾಡಗಳಿದ್ದಾವೆ. ಅದಕ್ಕೆ ನಿದರ್ಶನಗಳೇನು ಅಂದರೆ ಇಲ್ಲಿ ಒಂದು ಗುಣ ಆಗಿರುವಂಥದ್ದು, ಒಳ್ಳೆಯದಾಗಿರುವಂಥದ್ದು ಇವತ್ತಿನ ಎಲ್ಲ ಸೇವೆಯೂ ಕೂಡ ಅವರೇ ನಡೆಸ್ಕೊಂಡು ಹೋಗುವಂಥ ಸೇವೆಗಳನ್ನು ಎಲ್ಲ ಭಕ್ತರು ಸೇರಿ ಎಲ್ಲ ನಮ್ಮ ಅಕ್ಕಪಕ್ಕದ ಗ್ರಾಮಸ್ಥರು ಕೂಡ ಎಲ್ಲ ಅನುಕೂಲವಾಗಿ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಶುಭವಾಗಲಿ ಅಂತೇಳಿ ನಾನು ಹಾರೈಸ್ತೇನೆ. ನನ್ನ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ. ನಮ್ಮ ಭಾರತ ದೇಶದ ಆದಿಶಕ್ತಿ ಪರಾಶಕ್ತಿಯಿಂದ ಕೂಡಿರ್ತಕ್ಕಂಥ ದೇಶಕ್ಕೆ ನಾವು ಭಾರತ ಮಾತೆ ಅಂತ. ಈ ಭಾರತ ಮಾತೆಗೆ ಹೇಗಿದೆ ಅಂದರೆ ಭಾವ, ರಾಗ, ತಾಳ ಈ 3 ಕೂಡಿದೆ ಭಾರತ. ಅಂದರೆ ಆದಿಶಕ್ತಿ ಹೆಸರೇ ನಮ್ಮ ಭಾರತ ದೇಶಕ್ಕೆ. ಅಂಥ ಶಕ್ತಿಯ ಒಂದೇ ನಮ್ಮ ದೇಶದಲ್ಲಿ, ಇಡೀ ನಮ್ಮ ಭಾರತ ದೇಶದಲ್ಲಿ, ಕರ್ನಾಟಕ ಒಂದೇ ಅಂತಾರೆ, ಇಡೀ ಭಾರತ ದೇಶದಲ್ಲಿ ಆದಿಶಕ್ತಿಯನ್ನು ಪೂಜೆ ಮಾಡ್ತಕ್ಕಂಥ ಪರಂಪರೆ ಎಲ್ಲ ಕಡೆ. ಆ ಶಕ್ತಿಯಲ್ಲಿ ಕೂಡ ನಮ್ಮ ಈ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿಗೆ ಸಂಬಂಧಪಟ್ಟ ಶಕ್ತಿಪೀಠ ನಮ್ಮ ನಾಗೇಂದ್ರ ಸ್ವಾಮಿ ಆ ಶಕ್ತಿಯವರಿಗೆ ವಶಾಗಿ ಅದರ ಜೊತೆಯಲ್ಲಿ ನವಗ್ರಹ ಶಕ್ತಿಪೀಠವನ್ನು ಸ್ಥಾಪನೆ ಮಾಡಿ ಆ ಶಕ್ತಿ ಪೀಠದ ಮೂಲ ಶಕ್ತಿ ಏನಿದೆ ಅಂತಕ್ಕಂಥ ಎಲ್ಲ ಜನರಿಗೆ ಅವರು ಮುಖ್ಯವಾಗಿ ನಾಗೇಂದ್ರ ಸ್ವಾಮಿ ಮುಖ್ಯವಾಗಿ ಆ ಶಕ್ತಿ ಒಂದೊಂದು ಕಲೆ, ಒಂದೊಂದು ಸಾಹಿತ್ಯ, ಒಂದೊಂದು ಭಾವವನ್ನು ತೋರಿಸಿಕೊಂಡು ಜನಗಳಲ್ಲಿ ಭಕ್ತಿ ಭಾವ ವಿಶ್ವಾಸ ಇರ್ತಕ್ಕಂಥ ವ್ಯವಸ್ಥೆ ಈ ಶಕ್ತಿ ಪೀಠ ನೋಡಿದರೆ ಅದಕ್ಕೆ ಅವರು ಹಾಗಾಗಿ ಇನ್ನೊಂದು ಸಲ ನಾನು ಕರ್ಕೊಂಡು ಎಷ್ಟೋ ದಿವಸಗಳಿಂದ 7-8 ವರ್ಷಗಳಿಂದಲೇ ಬಂದಿದ್ದೆ ಕಾಲಕ್ಕೆ. ಅವಾಗ ಇಷ್ಟೆಲ್ಲ ಒಂದು ವಿಶಾಲವಾಗಿ ಬಂದಿರ್ತಾರೆ. ಚಿಕ್ಕದೊಂದು ಗುಡಿಯಾಗಿರ್ತದೆ, ಭಾಳ ಚಿಕ್ಕದಾಗಿತ್ತು. ಅಲ್ಲೇ ಒಂದು ಅಮ್ಮನವ್ರು ಇಲ್ಲೇ ಬಂದು ಪಾದ ಪೂಜೆ ಮಾಡಿಸ್ಕೊಂಡು ಬಂದಿತ್ತು. ಈಗೆಲ್ಲ ಮತ್ತೆ ಇದೊಂದು ಮಹಾಶಕ್ತಿ ಪೀಠ ಪ್ರತಿಯೊಬ್ಬರ ಜನಗಳ ಭಾವನೆಯಲ್ಲಿ ಭಕ್ತಿ ಭಾವ ವಿಶ್ವಾಸ. ಯಾವುದೇ ದೇವರನ್ನು ನಾವು ಪೂಜಿಸಬೇಕಾದ್ರೆ ಮೊದಲು ಭಕ್ತಿ ಬೇಕು, ಅದ್ರ ಜೊತೆಗೆ ಭಾವದ ಜೊತೆಗೆ ವಿಶ್ವಾಸ. ಈ ವಿಶ್ವಾಸ ಇಲ್ಲ ಅಂದರೆ ಯಾವ ದೇವರ ಇವತ್ತು ಏನಿಲ್ಲ ಅಂತಕ್ಕಂಥ ನಾಸ್ತಿಕ ದೇಶದಿಂದ ಸಾಕಷ್ಟು ಎಲ್ಲ ಇದೆ ಅಂತಕ್ಕಂಥ ಆಸ್ತಿಕರು ಕೂಡ ಇದ್ದಾರೆ. ಈ ಆಸ್ತಿಕ ಬಂಧುಗಳಲ್ಲಿ ಒಂದು ವಿಶೇಷವಾಗಿ ಆ ಶಕ್ತಿ, ಯಾಕಂದ್ರೆ ನಮ್ಮ ದೇಶ ಹುಟ್ಟಿದ್ದೆ ಮೊದಲು ಓಂಕಾರದಲ್ಲಿ ಶಕ್ತಿಯಲ್ಲಿ ಆದಿಶಕ್ತಿ ಪರಾಶಕ್ತಿ ಇರ್ತದೆ. ಈ ಶಕ್ತಿಗೆ ಪತಿಗಳ ಪಾರ್ವತಿ ಪರಾಶಕ್ತಿ ಇರ್ತದೆ. ಎಲ್ಲ ಶಕ್ತಿಗಳಿಗೆ ಗಂಡ ಇದ್ದಾರೆ. ಶಿವನಿಗೆ ಹೆಂಡತಿ ಗಿರಿಜಾ ಇದ್ದಾರೆ, ವಿಷ್ಣುವಿಗೆ ಹೆಂಡತಿ ಲಕ್ಷ್ಮೀ ಇದ್ದಾಳೆ, ಬ್ರಹ್ಮನಿಗೆ ಹೆಂಡತಿ ಸರಸ್ವತಿ ಇದ್ದಾರೆ. ಎಲ್ಲ ದೇವತೆಗೆ ಒಬ್ಬ ಹೆಂಡತಿ ಮಾಡ್ಕೊಂಡಾರ. ಈ ಶಕ್ತಿಗಳ ಆದಿಶಕ್ತಿಗೆ ಪತಿಗಳ ಪರಾಶಕ್ತಿ ಪಾರ್ವತಿ, ಪತಿಯಿಲ್ಲದೆ ಇವನಿಗೆ ಅಂದರೆ ಪರಾಶಕ್ತಿ ಮೂಲ ಅಂದರೆ ಎಲ್ಲ ದೇವತೆಗಳ ಆಕಾರ ಆಯುಧಗಳಲ್ಲಿ ಆ ಶಕ್ತಿಯನ್ನು ಧರಿಸಿಕೊಳ್ಳುತ್ತದೆ. ಹೀಗಾಗಿ ಆ ಆದಿಶಕ್ತಿಯ ಸ್ವರೂಪವಾಗಿ ಇಲ್ಲಿ ಹನುಮಂತಪುರದಲ್ಲಿ ಶಕ್ತಿಪೀಠವನ್ನು ನಾಗೇಂದ್ರ ಸ್ವಾಮಿ ಇದು ಈ ನಾಡಿನ ಭಾವುಕ ಜನಗಳಿಗೆ ಭಾಳಷ್ಟು ಜನರಿಗೆ ಮಾನಸಿಕವಾಗಿ ಅನೇಕ ತೊಂದರೆಗಳಿರ್ತಾವೆ, ಪ್ರಾಪಂಚಿಕವಾಗಿ ತೊಂದರೆಗಳಿರ್ತಾರೆ, ಭೌತಿಕವಾಗಿ ತೊಂದರೆಗಳಿರ್ತಾರೆ. ಅನೇಕ ತೊಂದರೆಗಳನ್ನು ನಿವಾರಣೆ ಮಾಡ್ಕೋಬೇಕಾದ್ರೆ ದೇವಸ್ಥಾನ ಬಂದು ಆ ಶಕ್ತಿಯನ್ನು ಆರಾಧನೆ ಮಾಡಿ ಧ್ಯಾನಾಸಕ್ತರಾಗಿ ಮಾಡಿ ತಮ್ಮ ಪಾಪಕರನ್ನು ನಮ್ಮ ನಾಡಿನಲ್ಲಿ ಬರುತ್ತದೆ. ಅಂತಹ ಸಂಪ್ರದಾಯದಲ್ಲಿ ಈ ಒಂದು ಹನುಮಂತಪುರದ ಶಕ್ತಿಪೀಠವನ್ನು ನಾಗೇಂದ್ರ ಸ್ವಾಮಿ ಅಂತ ಹೇಳ್ತಾರೆ. ಅದು ಇವತ್ತು ಸಂತೋಷ ಅಂತೇಳಿ ಹೋದವಾರ ನಮ್ಗೆ ಸರ್ಕಾರಾಗ ಬರಬೇಕು ಅಂತ ಭಾಳ ದಿವಸ ಸುಖದಾಗಿತ್ತು. ಈ ಒಂದು ವಾತಾವರಣ ನೋಡಿ ಸಂತೋಷ ಆಯಿತು. ಈ ಶಕ್ತಿಯನ್ನು ನಂಬಿದ ಮಹಾಜನರು ಆ ಶಕ್ತಿಯನ್ನು ಭಕ್ತಿ ಭಾವ ವಿಶ್ವಾಸ ನೋಡಿಕೊಂಡು ನಿಮ್ಮೆಲ್ಲರಿಗೆ ಆ ಶಕ್ತಿ ಸನ್ಮಂಗಲವನ್ನು ಕೊಂಡ ಹಾರೈಸಿ ಎಲ್ಲರಿಗೂ ಶುಭಾಶಯ. ಒಂದು ಭಕ್ತರಿಗೆ ಎಲ್ಲರಿಗೂ ಒಳ್ಳೆಯದಾಗಿರೋದು, ಚೆನ್ನಾಗಿ ಅವರು ಹೆಂಗೆ ನಡ್ಕೊಂತಾರೋ ಹಂಗೆ ಅನುಕೂಲ ಆಗೋದು. ದೇವ್ರ ಮೇಲೆ ಭಕ್ತಿ ಇರಬೇಕು, ತಾಯಿ ಮೇಲೆ ಭಕ್ತಿ ಕೃಪೆ ಎರಡೂ ಇದ್ದರೆ ನಮಗೆ ತಾಯಿ
ಸದಾ ಕಾಯ್ತಾ ಇದ್ದಾರೆ. ನಮಗೆ ಎಲ್ಲ ಒಳ್ಳೆಯದಾಗೋದಂದರೆ ತಾಯಿ ನಾವು ನಂಬಬೇಕು, ನಂಬಿಕೆನೇ ಮುಖ್ಯ ಅಲ್ವಾ. ತಾಯಿ ನಾವು ಈ ದೇವಸ್ಥಾನ ಚಿಕ್ಕದಾಗಿದ್ದಾಗ ಬಂದಿದ್ದು, ದೇವಸ್ಥಾನ ದೊಡ್ಡದಾಗಿ ಮಾಡಬೇಕಾದ್ರೂ ನಾವು ಇಲ್ಲಿ ಎಲ್ಲ ಇದ್ದು ತಾಯಿ ಕರ್ಕೊಂಬರ್ಬೇಕಾದ್ರೆ ಬೆಂಗಳೂರಲ್ಲಿ ಒಂದು ವಾರ ಎಲ್ಲ ಸ್ವಾಮೀಜಿ ತುಂಬ ಶ್ರಮಪಟ್ಟು ಎಲ್ಲ ತುಂಬ ಕಷ್ಟದಿಂದ ಇಷ್ಟು ಮಟ್ಟಿಗೆ ನಡೆಸೋರೆ ಅಂದರೆ ಅವ್ರನ್ನ ಮೆಚ್ಚಬೇಕಾದ್ರೆ ತಾಯಿಗೆ ಒಂದು ಕೈ ಆದರೆ ಅವ್ರಿಗೆ ಒಂದು ಕೈ. ತಮ್ಮ ಹೆಸರಮ್ಮ? ವಕೀಲನಾಗಿ ವಕೀಲಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಆಮೇಲೆ ಒಂದು 8 ವರ್ಷಗಳ ಹಿಂದೆ ಈ ದೇವಸ್ಥಾನಕ್ಕೆ ಪ್ರಥಮ ಬಾರಿಗೆ ಬಂದೆ. ಆವತ್ತಿನ ದಿನದಿಂದಲೂ ಸಹ ಬಹಳ ನಮ್ಮ ಕೋರಿಕೆಗಳನ್ನು ಒಂದರ ಮೇಲಂತೆ ನಮ್ಮ ಕೋರಿಕೆಗಳನ್ನೆಲ್ಲ ಈ ತಾಯಿ ಜಗನ್ಮಾತೆ ಶ್ರೀ ಆದಿಶಕ್ತಿ ನವಗ್ರಹ ಲಕ್ಷ್ಮೀಶ್ವರಿ ಅಮ್ಮನವರು ನೆರವೇರಿಸ್ಕೊಡ್ತಾ ಇದ್ದಾರೆ. ಆ ಒಂದು ಶ್ರದ್ಧಾಭಕ್ತಿಯಿಂದ ನಾವು ಸಹ ನಮ್ಮ ಯಥಾಶಕ್ತಿಯಾನುಸಾರವಾಗಿ ನಾವು ಈ ದೇವರಿಗೆ ನಾವು ಪೂಜೆ ಪುನಸ್ಕಾರಗಳನ್ನು ಮಾಡ್ತೀವಿ. ನಮಗೆ ಈ ಮತ್ತು ನವಗ್ರಹ ಲಕ್ಷ್ಮೀಶ್ವರಿ ಸ್ವಾಮಿ ತಾಯಿ ದೇವಸ್ಥಾನದಲ್ಲಿ ನಾಗೇಂದ್ರ ಸ್ವಾಮಿಗಳು ಸಹ ಬಹಳ ಶ್ರದ್ಧಾಭಕ್ತಿಯಿಂದ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾ ಬರ್ತಾರೆ ಮತ್ತು ಪೂಜಾ ಕೆಲಸ ಕಾರ್ಯಗಳಿಂದ ಭಾಗವಹಿಸ್ತಾರೆ. ಮತ್ತು ಇಲ್ಲಿ ಬರುವಂತಹ ಎಲ್ಲ ಜನರನ್ನು ಸಹ ಒಂದೇ ರೀತಿಯಲ್ಲಿ ಯಾವುದೇ ಒಂದು ಜಾತಿ ಧರ್ಮ ಯಾವುದೇ ಒಂದು ಭೇದ ಭಾವ ಇಲ್ಲದೇ ಎಲ್ಲರಿಗೂ ಸಹ ಒಂದೇ ರೀತಿಯಲ್ಲಿ ಕಾಣ್ತಾರೆ. ಇದು ಸಹ ನಮಗೆ ತುಂಬ ಇಷ್ಟವಾದಂತಹ ಒಂದು ಸಂಗತಿ. ಆ ರೀತಿ ಇವರು ಎಲ್ಲ ಕೆಲಸ ಕಾರ್ಯಗಳನ್ನು ಮತ್ತು ಪೂಜೆಯ ಪುನಸ್ಕಾರಗಳನ್ನು ಬಹಳ ಶ್ರದ್ಧಾಭಕ್ತಿಯಿಂದ ಮಾಡ್ತಾರೆ. ಮತ್ತು ಪ್ರತಿ ವರ್ಷವೂ ಸಹ ಈ ಒಂದು ದಿನ ಈ ಏಕಾದಶಿ ಪ್ರಯುಕ್ತ ವಿಶೇಷವಾಗಿ ಸ್ವಾಮೀಜಿಗಳನ್ನೆಲ್ಲ ಬೇರೆ ಮಠದ ಸ್ವಾಮೀಜಿಗಳನ್ನೆಲ್ಲ ಕರೆಸಿ ವಿಜೃಂಭಣೆಯಿಂದ ಒಂದು ಕಾರ್ಯಕ್ರಮವನ್ನು ನಿರ್ವಹಿಸ್ತಾರೆ. ಮತ್ತು ಒಂದು ಆನೆಯೂ ಸಹ ಗಮನಿಸ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಅದೆಲ್ಲ ಸ್ವಲ್ಪ ಕಷ್ಟಕರವಾದ ಒಂದು ಸಿಂಪಲ್ಲಾಗಿ ಮಾಡ್ತಾಯಿದ್ದಾರೆ. ಅದೇ ರೀತಿ ಭಕ್ತಾದಿಗಳು ಸಹ ಇಲ್ಲಿ ಬರುವಂತಹ ಭಕ್ತಾದಿಗಳೆಲ್ಲರೂ ಸಹ ಅವರ ಈಡೇರಿಕೆಗಳನ್ನು ಅವರ ಕೋರಿಕೆಗಳನ್ನು ಈಡೇರಿಸ್ಕೊಳ್ತಾರೆ. ಅದೇ ರೀತಿ ಇಲ್ಲಿ ಬಂದಿರುವಂತಹ ಭಕ್ತರೆಲ್ಲರೂ ಸಹ ಬಂದು ಈ ತಾಯಿಯ ಕೃಪಾ ಕಟಾಕ್ಷಕ್ಕೆ ಒಳಗಾಗಿ ಎಲ್ಲರೂ ಬಂದು ಅವರಿಗೆ ಒಳಿತಾ ಇರುವಂತಹ ಒಂದು ಉದ್ದೇಶಕ್ಕೋಸ್ಕರ ಇಲ್ಲಿ ಯಾವ ಮೂಲೆಗಳಲ್ಲಿದ್ದರೂ ಸಹ ರಾಜ್ಯದ ಯಾವ ಮೂಲೆಯಲ್ಲಿದ್ದರೂ ಸಹ ಈ ಒಂದು ವಿಶೇಷವಾದ ದಿನದಂದು ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ರಥೋತ್ಸವದ ಸಂದರ್ಭದಲ್ಲಿ ಬಂದು ಪಾಲ್ಗೊಂಡು ಪೂಜೆಯ ಪುನಸ್ಕಾರದಲ್ಲಿ ಪಾಲ್ಗೊಂಡು ತಾಯಿಯ ಒಂದು ಆಶೀರ್ವಾದವನ್ನು ಪಡಿತಾರೆ. ಇದು ಒಂದು ತುಂಬ ವಿಶೇಷವಾದಂತಹ ಒಂದು ಈ ದಿನ. ಈ ರೀತಿ ಟೋಟಲಾಗಿ ಕೆಲವೊಂದು ಹೇಳದೇ ಆಗದೇ ಇರುವಂತಹ ಒಂದು ಪ್ರಸಂಗಗಳು ಸಹ ನಡೆದಿದೆ ನಮ್ಮ ಜೀವನದಲ್ಲಿ. ಯಾವುದೇ ತೊಂದರೆಗಳಿಲ್ಲ, ಯಾವುದೇ ಒಂದು ಸಮಸ್ಯೆಗಳಿಲ್ಲ. ಈ ರೀತಿ ಆ ತಾಯಿ ಜಗನ್ಮಾತೆ ಎಲ್ಲ ನಮ್ಮನ್ನು ಕಾಪಾಡ್ತಾರೆ. ನಮಸ್ತೆ, ನನ್ನ ಲಕ್ಷ್ಮೀ ಪ್ರಕಾಶ್ ಅಂತ. ನಾವು ಈ ಒಂದು ಸನ್ನಿಧಿಗೆ ಸುಮಾರು ಒಂದು 15ರಿಂದ 16 ವರ್ಷಗಳಿಂದಲೂ ಬರ್ತಾ ಇದ್ದೀವಿ. ಹಿಂಗೆ ಯಾವುದೋ ಒಂದು ಚಾನಲಲ್ಲಿ ಒಂದು ಸ್ಥಳ ಇರೋದು ಗೊತ್ತಾಯಿತು. ಸೊ ಅದನ್ನು ನೋಡಿ ನಮ್ಮ ತಂದೆಯವರು ಮೊದಲಿಗೆ ಬಂದಿದ್ದು, ತದನಂತರ ನಾವೆಲ್ಲ ಫ್ಯಾಮಿಲಿಗೆ ಬಂದಿದ್ದೀವಿ. ನನಗೂ ಬಂದಮೇಲೆ ಸಾಕಷ್ಟು ಒಳ್ಳೆಯದಾಗಿದೆ. ಈ ಜಾಗ ಬಂದಮೇಲೆ ಅಂದ್ಕೊಂಡಂಗೆ ಆಗುತ್ತೆ. ಅದು ಎರಡನೇ ಮಾತೇ ಇಲ್ಲ. ನಾನು ಈ ವರ್ಷ ಅಂದ್ಕೊಂಡು ಹೋದರೆ ನೆಕ್ಸ್ಟ್ ವರ್ಷ ಅದು ನನಗೆ ನೆರವೇರಿದೆ. ಆ ಥರ ಸುಮಾರು ಇದ್ದಾವೆ ನನಗೆ ನಿದರ್ಶನಗಳು. ಈ ಸನ್ನಿಧಿಗೆ ನಾವು ತುಂಬಾ ಭಕ್ತಿಯಿಂದ ಬರ್ತೀವಿ. ಅದ್ರ ಜೊತೆಗೆ ಆ ತಾಯಿ ನಮ್ಮನ್ನು ಹಂಗೆ ಕಾಪಾಡಿದ್ದಾಳೆ. ಗುರುಗಳೇ ಆಗಲಿ, ಅವರು ಅಷ್ಟೇ ನಮ್ಮನ್ನು ಪ್ರೀತಿ ವಿಶ್ವಾಸನ ನೋಡ್ಕೊಳ್ತಾರೆ. ಬಂದವ್ರಿಗೆ ಇಲ್ಲಿ ಯಾವುದೇ ರೀತಿ ಒಂದು ದುಡ್ಡು ಕೊರತೆ ಬರ್ದಿರೋ ಥರ ನೋಡ್ಕೊಳ್ತಾರೆ. ಹಾಗೇನೇ ಇಲ್ಲಿ ಯಾರೇನು ಮನಸ್ಸಲ್ಲಿ ಬರ್ತಾರೋ ಅದು ಅಬ್ಸಲ್ಯೂಟ್ಲಿ ಆಗೇ ಆಗುತ್ತೆ. ಅದು ನಮ್ಮ ತಂದೆಯವರು ಇಲ್ಲಿಗೆ ನಮ್ಮನ್ನು ಕರ್ಕೊಂಡು ಬಂದಿದ್ದರಿಂದ ನಮಗೂ ಒಳ್ಳೆಯದಾಯಿತು, ನಮ್ಮ ಮನೆತನಕ್ಕೂ ಒಳ್ಳೆಯದಾಯಿತು. ನಾವು ನಮ್ಮ ಆರಾಧ್ಯ ದೇವಿ ಅಂತಲೇ ಈ ತಾಯಿನ ನಂಬಿದ್ದೀವಿ. ಇವತ್ತು ನಾವು ಬೆಂಗಳೂರಿಂದಲೇ ಬಂದಿದ್ದೀವಿ. 14 ವರ್ಷದಿಂದ ನಾವು ಒಂದು 14 ವರ್ಷದಿಂದ ಬಂದಿದ್ದೀವಿ. ನಾವು ಓದ್ಬೇಕಾದ್ರೆ ಎಂಟೆಕ್ ಓದ್ಬೇಕಾದ್ರೆ ಬಂದಿದ್ದೀವಿ. ನಾವು ಓದ್ಬೇಕಾದ್ರೆ ಬಂದಿದ್ದೀವಿ. ಅದಾದಮೇಲೆ ತಿರ್ಗಿ ಹಂಗೆ ಮದುವೆಯನ್ನಾಗಿ ಮಕ್ಕಳು ತುಂಬ ಪ್ರಾಬ್ಲಮ್ ಆಗಿತ್ತು. ಅವರಿಗೆ ನೋಡಿ ಪ್ರೀಮೆಚೂರ್ 48 ದಿವಸ ಹಾಸ್ಪಿಟ್ಲಲ್ಲೇ ಇತ್ತು. ಅವಾಗಿನ 48 ದಿವಸ ಫ್ರೀಯಾಗಿ ಪೂಜೆ ಮಾಡಿದ್ರೆ ಅದಾದಮೇಲೆ ಅದಾದಮೇಲಿಂದ ಪ್ರತಿ ವರ್ಷ ದಾಸೋಹ ಮಾಡಿಸ್ಕೊಂಡು ಬರ್ತಾ ಇದ್ದೀವಿ. ಮಕ್ಕಳೆಲ್ಲ ಆರೋಗ್ಯ ಎಲ್ಲ ಇದ್ದಾರೆ. ತುಂಬ ಚೆನ್ನಾಗಿದೆ.
ನೀವು ಅವಾಗ ಮಾತಾಡಿದ್ದೆ. ಬಟ್ ಇಲ್ಲಿ ತುಂಬ ಸತ್ಯ ಇದೆ. ಯಾಕೆಂದರೆ ನಾವು ಓದೋ ಟೈಮಿಂದ ನೋಡ್ತಾರೆ. ನಮಗಿಲ್ಲಿ ನಾವು ಬಂದಿದ್ದು ನಮ್ಮ ಫ್ರೆಂಡ್ಸ್ ಸುಮ್ಮನೆ ಕರ್ಕೊಂಬಂದರು. ಗೊರವನಹಳ್ಳಿ ಹತ್ರ ಬಂದಿದ್ದು. ಅದಾದಮೇಲೆ ನಮಗೆ ಪ್ರತಿ ವರ್ಷ ಏನೇ ಬೇಡ್ಕೊಂಡ್ರು ನಮ್ಗೆ ತುಂಬ ಅನುಕೂಲ ಆಗ್ತಾ ಬಂತು. ಈಗ ನಮ್ಮ ಮಕ್ಕಳು ಆರೋಗ್ಯವಾಗಿದ್ದಾರೆ, ಅವರಿಗೆ ಮಕ್ಕಳು ಅದಾದಮೇಲೆ ಈಗ ಒಳ್ಳೆ ಕಡೆ ಕೆಲಸ ಆಗಿದೆ. ಹಾಗಾಗಿ ನಾವು ಸೇವೆ ಮಾಡ್ಬೋದು. ಪ್ರತಿ ವರ್ಷ ಅನ್ನದಾಸೋಹ ಹೇಳಿ. 34 ವರ್ಷದಿಂದ ಬರ್ತಾ ಇದ್ದೀವಿ. ನಾವು ಬಂದಾಗ ತುಂಬ ಚಿಕ್ಕದಾಗಿತ್ತು ದೇವಸ್ಥಾನ, ಅಷ್ಟು ಸತ್ಯದಿಂದ ಬೆಳೀತಾ ಇದೆ. ಬಂದಿರೋ ಭಕ್ತರುಗಳು ಸಹ ಅಷ್ಟು ಭಕ್ತಿಯಿಂದ ಬರ್ತಾವ್ರೆ. ಅವ್ರಿಗೂ ಕಷ್ಟ ಎಲ್ಲ ಪರಿಹಾರ ಆಗ್ತಾಯಿದೆ. ನಮಗೂ ಕಷ್ಟ ಎಲ್ಲ ಪರಿಹಾರ ಆಗಿ ನಮಗೂ ಒಳ್ಳೇದಾಗಿದೆ, ಎಲ್ಲರಿಗೂ ಒಳ್ಳೇದಾಗಿದೆ. ಆದರೆ ನಮ್ಮ ಸ್ವಾಮಿಗಳು ಅಷ್ಟು ಎಲ್ಲ ಬಂದವ್ರಿಗೆಲ್ಲ ಅಷ್ಟು ಶ್ರದ್ಧೆಯಿಂದ ಮಾಡ್ತಾರೆ. ಪ್ರತಿದಿನ ಅನ್ನದಾಸೋಹ ಇರ್ತದೆ. ಬಂದವ್ರಿಗೆಲ್ಲ ಕಷ್ಟ ಸುಖದಲ್ಲಿ ಭಾಗಿಯಾಗ್ತಾರೆ. ತಮ್ಮ ಹೆಸರಮ್ಮ? ಸಿದ್ಧಗಂಗಮ್ಮ ಕೊಡ್ತೀವಿ. ಜಿಲ್ಲಾ ಹೋಮ್ಗಾರ್ಡ್ ಕಮಾಂಡರ್ ನಾನು ಈ ನಮ್ಮ ಯೋಗೀಶ್ ಅವರು ಇಂಟ್ರಡ್ಯೂಸ್ ಮಾಡಿದ್ರು. ನಾನು ಆ ಯೋಗೀಶ್ ಅವ್ರ ಮುಖಾಂತರ ಸ್ವಾಮೀಜಿಗಳನ್ನ ನಾನು ಮೊದಲಿಂದ ಸುಮಾರು 20 ವರ್ಷದಿಂದ ನೋಡಿದ್ದೆ. ಬಟ್ ಹತ್ತಿರವಾಗಿದ್ದು ಯೋಗೀಶ್ ಅವ್ರ ಕಡೆಯಿಂದ. ಯೋಗೀಶ್ ಅವರು ಒಂದು ನಾನು ಈ ಪೂಜೆ ಮಾಡಿಸಿ ನನಗೆ ಸ್ವಲ್ಪ ಆರೋಗ್ಯದ ನಿವಾರಣೆ ಇತ್ತು, ಆಗಬೇಕಾಗಿತ್ತು. ಅದನ್ನು ಬಂದು ಕೇಳ್ಕೊಂಡಿದ್ದಕ್ಕೆ ಸ್ವಾಮಿಗಳು ಅದನ್ನು ನೆರವೇರಿಸಿಕೊಂಡಿದ್ದಾರೆ. ಆದ್ದರಿಂದ ನನಗೆ ಮತ್ತೆ ಭಕ್ತನಾಗಿ ಸುಮಾರು ವರ್ಷಗಳಿಂದ ಬರ್ತಾರೆ. ಈ ಪದದಲ್ಲಿ ಬಂದ ಭಕ್ತರು ಇಲ್ಲಿ ಆಗಿರ್ತಕ್ಕಂಥ ಕಾರ್ಯಕ್ರಮಗಳು ಮತ್ತು ಅಲ್ಲಿ ಆಗಿರ್ತಕ್ಕಂಥ ಅವ್ರಿಗಾಗಿರ್ತಕ್ಕಂಥ ನೋವುಗಳು ನಿವಾರಣೆಗಳು ಆಗಿರೋದ್ರಿಂದ ಈ ಶಕ್ತಿಯಿಂದ ಭಾಳಷ್ಟು ವಿಸ್ತಾರವಾಗಿ ಬೆಳೆದುಕೊಂಡಿದೆ. ಈ ಸ್ಥಳ ಪಾವನ ಮತ್ತು ಪವಿತ್ರವಾದಂಥ ಸ್ಥಳ. ಆ ಸ್ಥಳದ ಮಹಿಮೆಯಿಂದ ಸ್ವಾಮೀಜಿಗಳು ಇಲ್ಲಿ ಉದ್ಭವಿಸಿ ಇಲ್ಲಿನ ಕಾರ್ಯಕಲಾಪಗಳನ್ನು ಸುಸೂತ್ರವಾಗಿ ನಡೆಸಿಕೊಂಡಿರ್ತಕ್ಕಂಥ ವಿಚಾರ ಈಗ ಪ್ರತಿಯೊಬ್ಬರಿಗೂ ಮನದಟ್ಟಾಗಿ ಇಲ್ಲಿನ ಅದ್ಭುತವಾದಂಥ ಶಕ್ತಿಯನ್ನು ಪ್ರದರ್ಶನವಾಗಿ ಜನಗಳು ಸಹ ಅನೇಕರು ಇಲ್ಲಿ ಬಂದು ತಮ್ಮ ಕೋರಿಕೆಗಳನ್ನು ನೆರವೇರಿಸ್ಕೊಳ್ತಾ ಹೋಗ್ತಾ ಇದ್ದಾರೆ. ಈ ಪ್ರಭಾವವನ್ನು ತಿಳಿಯೋದಕ್ಕೋಸ್ಕರ ನೋಡೋದಕ್ಕೋಸ್ಕರ ಅನೇಕರು ಇಲ್ಲಿ ಬಂದು ಇಲ್ಲಿಯ ಸ್ಥಳದಲ್ಲಿಯೇ ನಿಂತು ಇಲ್ಲಿನ ಪರಿಸ್ಥಿತಿಗಳನ್ನೆಲ್ಲ ಗಮನಿಸಿ ಅವರ ಕೋರಿಕೆಗಳನ್ನು ನೆರವೇರಿಸಿಕೊಂಡು ಹೋಗ್ತಾ ಬಂದಿದ್ದಾರೆ. ಮುಂದೆ ಇದೇ ರೀತಿ ನಡೆದು ಅದ್ಭುತವಾದಂಥ ಶಕ್ತಿ ಮಹಿಳೆ ಪ್ರತ್ಯೇಕವಾಗಿ ಮುಂದೆ ಅದ್ಭುತವಾಗಲಿ ಅಂತ ನನ್ನ ಸ್ವಂತ ಅಭಿಪ್ರಾಯದ ಪ್ರಕಾರ ಸ್ವಾಮಿಗಳು ನಾವು ಬೆಂಗಳೂರಿಂದ ಒಂದು 18-20 ವರ್ಷದಿಂದ ಮತ್ತು ಕಲೆ ನಡೆಸ್ಕೊಂಡು ಒಂದು 15 ತಾಯಿ ಮತ್ತು ಆಶೀರ್ವಾದ ಎಲ್ಲರಿಗೂ ಮುಂದೆ ಇದೇ ರೀತಿ ನಾವು ದೇವರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ನಾವು ಆಶಿಸ್ತೀವಿ. ತಮ್ಮ ಹೆಸರು? ಬೆಂಗಳೂರು